ನಾರಾಯಣಸ್ವಾಮಿ ಸರ್, ಈಗ ಅವ್ರು ಹೇಳ್ತಾ ಇದ್ರು, ನಿಮ್ಮ ಕಾಲದಲ್ಲಿ ಏನಾಯಿತು, ನೀವು ಇಷ್ಟು ವರ್ಷ ಯಾಕೆ ನಿರ್ಧಾರವನ್ನು ಮಾಡಲಿಲ್ಲ ಅಂತೇಳಿ. ಸರ್, ನಿಮ್ಗೆ ಅನಿಸ್ತಾ ಇದೆಯಾ ಬಿಹಾರ ಚುನಾವಣೆ ಹತ್ತಿರ ಬರ್ತಾ ಇದೆ, ಆ ರಾಜಕೀಯ ಲಾಭಕ್ಕೋಸ್ಕರ OBC ಸಮುದಾಯವನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳೋಕ್ಕೋಸ್ಕರ ಈ ದಿಢೀರ್ ನಿರ್ಧಾರ ಅಂತೇಳಿ? ನಮಗೆ ಎಲ್ಲ ಈ ದೇಶದ ಪ್ರತಿಯೊಬ್ಬರಿಗೂ ಅನಿಸ್ತಾ ಇದೆ. ಬಿಹಾರ ರಾಜ್ಯದ ಚುನಾವಣೆಯಿಂದ ಪಹಲ್ಗಾಮು ಆಗಿರೋದು ಉದಾಹರಣೆ ಇದೆ, ಮತ್ತು ಇವತ್ತು ಏನು ಅನೌನ್ಸ್ ಮಾಡಿದರೆ ಇದೂ ಇದೆ. ಯಾವುದಾದ್ರೂ ಒಂದು ಮುಖ್ಯವಾದ ಚುನಾವಣೆ ಇದ್ರೇ ಅವ್ರದ್ದು ಒಂದು ಡಿಸಿಷನ್ ಆಗಿರ್ತದೆ ಅನ್ನೋದು ಇದು ಸರ್ವೇ ಸಾಮಾನ್ಯ ಆಗಿದೆ ಈ ದೇಶದಲ್ಲಿ. ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಏನು ನಮ್ಮ ಸ್ನೇಹಿತರು ಹೇಳಿದ್ರು, ಅವ್ರು ಆಗೇನೆ ಮೊದಲಿಂದ ಅವ್ರದ್ದು ಇತಿಹಾಸ ಆಗೇನೆ, ಅಜ್ಜಿ ಕತೆ, ಗೂಬಕ್ಕನ್ ಕತೆ ಆಯಿತು. ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡ್ರ್ ಬರೆದಂಥ ಪತ್ರ 2.5 ವರ್ಷ ಆಗಿದೆ. ಉತ್ತರ ಏನಂತ ಕೊಟ್ಟಿದೆ ಸರ್ಕಾರ? ರಾಹುಲ್ ಗಾಂಧಿ ಅವರು ಅಪೋಸಿಷನ್ ಪಾರ್ಟಿ ಪಾರ್ಲಿಮೆಂಟ್ ಲೀಡ್ರು, ಅವರು ಕೇಳಿದಾಗ ಸರ್ಕಾರ ಅಥೆಂಟಿಕ್ ಆನ್ ರೆಕಾರ್ಡ್, ನಾವು ನೀವು ಹೊಡೆಯೋದಕ್ಕೆ, ನೀವು ಧರ್ಮ ನೋಡೋದಕ್ಕೆ, ಈ ದೇಶ ನೋಡೋದಕ್ಕೆ ನೀವು ಕ್ಯಾಸ್ಟ್ ಸರ್ವೆ ಕೇಳ್ತಾ ಇದ್ದೀರಿ, ಕ್ಯಾಸ್ಟ್ ಸರ್ವೆ ಈ ದೇಶದಲ್ಲಿ ಆಗಬಾರ್ದು ಅನ್ನೋದನ್ನ ಆನ್ ರೆಕಾರ್ಡ್ ಆನ್ಸರ್ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ. ಎರಡನೇದಾಗಿ RSS ಚೀಫು, ಇಟ್ ಈಸ್ ಆಲ್ಸೋ ಆನ್ ರೆಕಾರ್ಡ್. ಈ ದೇಶದಲ್ಲಿ ಜಾತಿನ ಮುಂದೆ ತಂದು ದೇಶ ನೋಡಿತಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋಂತಹ ಅವ್ರು ಹೇಳಿರ್ತಕ್ಕಂಥ ಉದಾಹರಣೆ ಕೂಡ ಇದೆ. ಈಗ ಅವ್ರಿಗೆ ಒತ್ತಡ ಜಾಸ್ತಿ ಆಯಿತು. ಈ ದೇಶದಲ್ಲಿ ಪ್ರತಿಯೊಬ್ಬರು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೆಚ್ಚಾದರು. ಆ ಒತ್ತಡ ತಡ್ಕೊಳ್ದೆ ಇವತ್ತು ತಂದಿದ್ದಾರೆ. ಬಟ್ ಅದಕ್ಕೆ ಸ್ಕಿಪ್ ಆಗೋದಕ್ಕೆ ಅಜ್ಜಿ ಕತೆ, ಕಾಗೆ ಕತೆ, ಗೂಬೆ ಕತೆ ಹೇಳ್ತಾ ಇದ್ದಾರೆ. ಬಟ್ ಇವತ್ತು ಕೂಡ ಅವರು ಇಂಟೆನ್ಷನ್ ತಂದಿದ್ದಾರೆ. ಯಾವ ರೀತಿ ನೋಡಿ ಅನೌನ್ಸ್ ಮಾಡಿದ್ದಾರೆ, ಯಾವ ರೀತಿ. ಉದಾಹರಣೆಗೆ ಮಹಿಳಾ ನಾವು ಮೀಸಲಾತಿ ತರ್ತೀವಿ ಅಂತ ಹೇಳಿದ್ರು, ಯಾವಾಗ ಹೇಳಿದ್ರು? ಅದು ಯಾವ ಸ್ಟೇಜಲ್ಲಿದೆ? ಅನೌನ್ಸ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಟೈಮ್ ಹಾಟ್ ನ್ಯೂಸ್ ಏನೋ ಚೇಂಜಸ್ ಆಗೋದಕ್ಕೆ, ಡೈವರ್ಟ್ ಆಗೋದಕ್ಕೆ. ಈಗ ಯಾವ ರೀತಿ ಮಾಡ್ತೀವಿ, ಯಾವತ್ತಿಂದ ಮಾಡ್ತೀವಿ, ಏನಾದರೂ ಅದ್ರ ಬಗ್ಗೆ ವಿವರಣೆ ಇದೆಯಾ? ಕ್ಲಾರಿಟಿನೇ ಇಲ್ಲ. ಈ ರೀತಿ ಏನು ಜನಗಳಿಗೆ ದಾರಿ ತಪ್ಪಿಸುವಂಥ ವ್ಯವಸ್ಥೆ ತನ್ನ. ಆಮೇಲೆ ತಾವು ಇಷ್ಟೊತ್ತು ಅವ್ರು ಕೇಳಿದ್ರು ನೋಡಿ, ಕಾಂಗ್ರೆಸ್ ವರ್ಕರ್ಸ್ ಯಾರು ಸರ್ವೆ ಮಾಡಿದ್ದಾರೆ? ಸರ್ ಮಾತಾಡ್ತೀನಿ. ಕಾಂತರಾಜು ಸರ್ ಲೈನ್ ಸಂಪರ್ಕದಲ್ಲಿದ್ದಾರೆ. OBC ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂಥ ಕಾಂತರಾಜು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಸರ್? ಹಲೋ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಎಸ್ ಸರ್, ಈಗ ಕೇಂದ್ರ ಸರ್ಕಾರವು ಕೂಡ ನಿನ್ನೆ ಘೋಷಣೆ ಮಾಡಿದೆ, ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ. ಅಂದ್ರೆ ಈಗ ರಾಜ್ಯ ಸರ್ಕಾರ ಮಾಡಿರುವಂತಹ ಒಂದು ಗಣತಿ ಏನಿದೆ, ತಾವು ಕೊಟ್ಟಿರುವಂತಹ ವರದಿ ಏನಿದೆ, ಅದು ಮೂಲೆ ಗುಂಪಾಗುತ್ತೆ, ಅದು ಮಾನ್ಯತೆ ಪಡೆದುಕೊಳ್ಳಲ್ಲ ಅಂತ ಚರ್ಚೆಗಳು ಶುರುವಾಗ್ತಿದೆ ಸರ್. ಎಲ್ಲ ಶುರುವಾಗೋದೇನೋ ನಿನ್ ಪ್ರಶ್ನೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ. ಈಗ ಮೊದಲನೇದಾಗಿ ನಾನು ಕೇಂದ್ರ ಸರ್ಕಾರದವರು ಜಾತಿಯನ್ನು ಒಳಗೊಂಡಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು, ಬೇರೆ ಪ್ಯಾರಾಮೀಟರ್ಸ್ ಏನಿದಾವಲ್ಲ, ಅದನ್ನ ಇಟ್ಕೊಂಡು ಮಾಡ್ತಕ್ಕಂಥದ್ನ ನಾನು ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಅದನ್ನ ಬೇಕು ಅಂತ ನಾವೆಲ್ಲ ಉದ್ದಕ್ಕೂ ನಾವು ವಾದ ಮಾಡ್ಕೊಂಬಂದಿರೋರು, ಅದು ಬೇಕು. ಒಂದು ಈಗ ಆಮೇಲೆ ಅದು ಅವ್ರು ಮಾಡ್ತೀವಂತ ತೀರ್ಮಾನ ನಮ್ಮ ಸಮೀಕ್ಷೆ ಮೇಲೆ, ನಮ್ಮ ಸಮೀಕ್ಷೆಯನ್ನು ಆಧರಿಸಿರ್ತಕ್ಕಂಥ ವರದಿ ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಹೌದು ಸರ್. ನೋಡಿ, ಅದಕ್ಕೇನಾಗೋದಿಲ್ಲ. ಈಗ ಅದು ಸರ್ವೆ ಮೊದಲನೇದಾಗಿ ಕೇಂದ್ರ ಸರ್ಕಾರದವರು ಈಗ ನಾವು ಮಾಡ್ತೀವಿ ಅಂತ ಹೇಳಿದರೆ, ಅವ್ರು ಯಾವತ್ ಮಾಡ್ತಾರ ಅಂತಕ್ಕಂಥದ್ದು ಇನ್ನೂ ಕಾಯಂ ಇಲ್ಲ. ಒಂದು ಮಾಡ್ಲಿ ಅವ್ರಿಗೆ ಅನುಕೂಲ ಆದಾಗ ಮಾಡ್ಲಿ. ಆದರೆ ಈಗ ಮಾಡಿರ್ತಕ್ಕಂಥ ಸಮೀಕ್ಷೆ ಆಧಾರದ ಮೇಲೆ ಇದು ರಾಜ್ಯದಲ್ಲಿ ಇರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸವಲತ್ತುಗಳನ್ನು, ಕಾರ್ಯಕ್ರಮ ಹಾಕೊಳ್ಳೋದಕ್ಕೇನೋ ಅಡ್ಡಿ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಇಷ್ಟೇ, ಈ ಸೆಂಟ್ರಲ್ ಗವರ್ಮೆಂಟ್ ನವ್ರು ಮಾಡ್ತಕ್ಕಂಥ ಇದೇನು ರಿಸರ್ವೇಶನ್ 27% ಏನಿದೆಯಲ್ಲ ನಮ್ಗೆ, ದಯವಿಟ್ಟು ಇದನ್ನ ಕೇಳ್ಬೇಕು ಗಮನಪಟ್ಟು. ಕೇಂದ್ರ ಸರ್ಕಾರದಲ್ಲೇ ಬೇರೆ ಇದೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಲಿಸ್ಟ್ ಅಂತ, OBC ಲಿಸ್ಟ್ ಅಂತ ಹೇಳಿ. ಅಥವಾ ಪ್ರತಿ ಒಂದು ರಾಜ್ಯಕ್ಕೂ ಪ್ರತ್ಯೇಕವಾಗಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಲಿಸ್ಟೇ ಇರ್ತದೆ. ಅದೇ ಬ್ಯಾಕ್ವರ್ಡ್ ಕ್ಲಾಸಸ್ ಲಿಸ್ಟ್ ಪ್ರತ್ಯೇಕವಾಗಿರ್ತದೆ. ಕೇಂದ್ರದಲ್ಲೇ ಬೇರೆ ಇರುತ್ತದು. ಕೇಂದ್ರದಲ್ಲಿ ಇವಾಗ ಉದಾಹರಣೆಗೆ ಕರ್ನಾಟಕ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿ ಇತರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 198 ಜಾತಿಗಳಿದಾವೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 370 ಜಾತಿಗಳಿಗಿಂತ ಉಪಜಾತಿಗಳನ್ನು ಸೇರಿಸಿ ನಾನು ಹೇಳ್ತೀನಿ ಬ್ಯಾಕ್ವರ್ಡ್ ಕ್ಲಾಸಸ್ ಲಿಸ್ಟ್ ಅಲ್ಲಿ ಇಲ್ಲಿದೆ. ಆಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿ ಇರ್ತಕ್ಕಂಥ ಕೆಲವು ಸಮುದಾಯಗಳು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಇಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಕುಂಚಿಟಿಗ ಸಮಾಜ ಇದೆ. ಕುಂಚಿಟಿಗ ಸಮಾಜ ಕರ್ನಾಟಕದಲ್ಲಿ ರಿಸರ್ವೇಶನ್ ಇದೆ ಅವ್ರಿಗೆ. ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಕುಂಚಿಟಿಗ ಸಮಾಜ ಇಲ್ಲ. ಆಮೇಲೆ ಮಡಿವಾಳ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಲಿಸ್ಟ್ ಅಲ್ಲಿ ಇದೆ.
ಅದು ಬೇರೆ 17 ರಾಜ್ಯಗಳಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿದೆ. ಓಕೆ. ಆಮೇಲೆ ಅದೇ ರೀತಿಯಲ್ಲಿ ಕಾಟಿಕ್ ಅಂತಕ್ಕಂಥ ಸಮಾಜ ಕೂಡ ಅಷ್ಟೇ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಪಟ್ಟಿಗಳೇ ಬೇರೆ ಇದಾವೆ. ಅವ್ರು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿದ್ದ ಮೀಸಲಾತಿಗೆ ಅವಲಂಬಿಸದೆ ಅನುಕೂಲ ಆಗ್ತದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ. ಇದನ್ನ ನಿಮ್ಗೆ ಉದಾಹರಣೆಗೆ ಇನ್ನು ನಿಮ್ಮ ನೆನಪಿರ್ಬೇಕು,